ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರ ಆಯುರ್ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ನಿಮಗೆ ಒಂದು ಮುಖ್ಯವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ನೋಡಿ, ಸತ್ತಂಥ ವ್ಯಕ್ತಿಗಳು ಅದು ಯಾರೇ ಆಗಿರ್ಬೋದು, ನಮ್ಮ ಸಂಬಂಧಿಕರೇ ಆಗಿರ್ಬೋದು ಅಥವಾ ನಮಗೆ ಗೊತ್ತಿಲ್ಲದಿರೋಂಥ ವ್ಯಕ್ತಿಗಳೇ ಆಗಿರ್ಬೋದು, ಅಂಥ ಸತ್ತಂಥ ವ್ಯಕ್ತಿಗಳು ಅದರಲ್ಲೂ ಈ ಮಹಾಲಯ ಅಮಾವಾಸ್ಯೆ ಸಮಯದಲ್ಲಿ ಪದೇ ಪದೇ ಜಾಸ್ತಿ ಕಾಣಿಸ್ಕೊಂತ ಇದ್ದಾರೆ ಅಂದರೆ ಅದಕ್ಕೆ ಏನರ್ಥ, ಯಾರ್ಯಾರು ಯಾವ್ಯಾವ ಕನಸಿನ ರೂಪದಲ್ಲಿ ಏನು ಅರ್ಥನ ಕೊಡ್ತಾ ಇದ್ದಾರೆ ಅಥವಾ ಯಾವ ಸೂಚನೆನ ನಮಗೆ ತಿಳಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸತ್ತವರು ಕನಸಿನಲ್ಲಿ ಬರುವುದು ಸಾಮಾನ್ಯ ವಿಚಾರವೇ ಆಗಿದೆ. ಬಹಳ ಹಚ್ಚಿಕೊಂಡವರು ಕನಸಿನಲ್ಲಿ ಅವರು ಮತ್ತೆ ಮತ್ತೆ ಕಾಣಿಸಿಕೊಳ್ಳಬಹುದು. ಹೀಗೆ ಸತ್ತವರು ಕನಸಿನಲ್ಲಿ ಕಂಡರೆ ಅವರು ಯಾವ ರೂಪದಲ್ಲಿ ಕಂಡರೆಂಬ ಆಧಾರದ ಮೇಲೆ ಆ ಕನಸಿನ ಸೂಚನೆ ಏನೆಂಬುದನ್ನು ವಿವರಿಸಲಾಗಿದೆ. ನೋಡಿ, ಸಾಮಾನ್ಯವಾಗಿ ಜನರು ಕನಸಿನಲ್ಲಿ ಸತ್ತವರನ್ನು ನೋಡುತ್ತಾರೆ. ಅದರ ಆಳವಾದ ಅರ್ಥವನ್ನು ಕನಸಿನ ವಿಜ್ಞಾನದಲ್ಲಿ ವಿವರಿಸಲಾಗಿದೆ. ಆದ್ದರಿಂದ ಕನಸಿನಲ್ಲಿ ಸತ್ತ ವ್ಯಕ್ತಿಯನ್ನು ನೋಡಿದಾಗ ನಿಮಗೆ ಒಳ್ಳೆಯದು ಅಥವಾ ಕೆಟ್ಟದ್ದು, ನೀವು ಸಂತೋಷವಾಗಿರಬೇಕು ಅಥವಾ ಎಚ್ಚರಿಕೆಯಿಂದಿರಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು. ಕನಸಿನಲ್ಲಿ ಸತ್ತ ವ್ಯಕ್ತಿಯನ್ನು ನೋಡುವ ಸಂದರ್ಭಗಳು ಯಾವ್ಯಾವ ರೀತಿ ಇರುತ್ತೆ ಮತ್ತು ಅವುಗಳ ಅರ್ಥ ಏನು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕನಸಿನ ವಿಜ್ಞಾನದ ಪ್ರಕಾರ ಒಬ್ಬ ಆರೋಗ್ಯವಂತ ವ್ಯಕ್ತಿ ತೀರಿಕೊಂಡರೆ ಮತ್ತು ನೀವು ಅವನನ್ನು ನಿಮ್ಮ ಕನಸಿನಲ್ಲಿ ನೋಡಿದರೆ ಮತ್ತು ಅವನು ಅನಾರೋಗ್ಯದಿಂದ ಕಾಣುತ್ತಿದ್ದರೆ ಆ ವ್ಯಕ್ತಿಗೆ ಒಂದು ಆಸೆ ಇದೆ, ಅದನ್ನು ಅವನು ಪೂರೈಸಲು ಬಯಸುತ್ತಾನೆ ಎಂದರ್ಥ. ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಎಂಬ ಅರ್ಥವೂ ಇದೆ. ನೋಡಿ ಸ್ನೇಹಿತರೆ, ನಿಮ್ಮ ಕನಸಲ್ಲಿ ಯಾರಾದರೂ ಒಬ್ಬ ಆರೋಗ್ಯವಂತ ವ್ಯಕ್ತಿ ತೀರಿಕೊಂಡರೆ ಮತ್ತು ನೀವು ಅವನನ್ನು ನಿಮ್ಮ ಕನಸಿನಲ್ಲಿ ನೋಡಿದರೆ ಮತ್ತು ಅವನು ಅನಾರೋಗ್ಯದಿಂದ ಕಾಣುತ್ತಿದ್ದರೆ ಆ ವ್ಯಕ್ತಿಗೆ ಒಂದು ಆಸೆ ಇರುತ್ತೆ, ಅದನ್ನು ಅವನು ಪೂರೈಸಿಕೊಳ್ಳಲು ಬಯಸುತ್ತಾನೆ ಎಂದರ್ಥ. ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಎಂಬ ಅರ್ಥ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಏನಂದರೆ, ನಮ್ಮ ಮನೆಯಲ್ಲಿ ಯಾರೋ ಒಬ್ಬ ಆರೋಗ್ಯವಂತ ವ್ಯಕ್ತಿ ಸತ್ತೋಗಿರ್ತಾರೆ. ಅಂತ ಸತ್ತೋಗಿರೋ ಅಂಥ ವ್ಯಕ್ತಿ ನಿಮ್ಮ ಕನಸಲ್ಲಿ ಬಂದು ಕಾಣಿಸ್ಕೊತಾ ಇದ್ದಾರೆ ಅಂತಂದರೆ ಆ ವ್ಯಕ್ತಿ ಆರೋಗ್ಯ ಹಾಳಾಗೋಕ್ಕೆ ನೋಡಿ ತೀರಿಕೊಂಡರೆ ನೀವು ಅವನನ್ನು ನಿಮ್ಮ ಕನಸಿನಲ್ಲಿ ನೋಡಿದರೆ ಅನಾರೋಗ್ಯದಿಂದ, ಅಂದರೆ ನಿಮ್ಮ ಕನಸಲ್ಲಿ ಏನಾದ್ರೂ ಅವನು ಆರೋಗ್ಯ ಇಲ್ದಿರೋ ಥರ, ಅಂದರೆ ಚೆನ್ನಾಗಿರೋ ವ್ಯಕ್ತಿ ಸತ್ತೋಗ್ಬಿಟ್ಟಿರ್ತಾನೆ, ಆದರೆ ನಿಮ್ಮ ಕನಸಲ್ಲಿ ಮಾತ್ರ ಆರೋಗ್ಯ ಇಲ್ದಿರೋ ಥರ ಕಾಣ್ತಾ ಇದ್ದಾನೆ ಅಂತ ನಿಮಗೆ ಪದೇ ಪದೇ ಆ ಥರದ ಕನಸು ಬರ್ತಾ ಇದೆ ಅಂದರೆ ನಿಮ್ಮ ಮನೆಯಲ್ಲಿ ಯಾರಿಗೋ ಅನಾರೋಗ್ಯದ ಸಮಸ್ಯೆ ಬರ್ತಾ ಇದೆ ಅಂತ ಮುನ್ಸೂಚನೆ ಕೊಡೋದಕ್ಕೆ ಆ ಕನಸು ಪದೇ ಪದೇ ನಿಮಗೆ ಬೀಳ್ತಾ ಇರುತ್ತೆ. ಅದನ್ನು ಫಸ್ಟಿಗೆ ನೀವು ಅರ್ಥ ಮಾಡ್ಕೊಂಬಿಡ್ಬೇಕು. ನಮಗೆ ಪಿತೃಗಳ ದೋಷದಿಂದ ಅಥವಾ ನಮ್ಮ ಮನೆಯಲ್ಲಿ ಪಿತೃದೋಷದಿಂದ ಅಥವಾ ನಮ್ಮ ಪೂರ್ವಿಕರಿಂದ ನಮಗೆ ಕಾಯಿಲೆ ಬರೋ ಅಂಥ ಸಂದರ್ಭಗಳು ಸೃಷ್ಟಿ ಆಗ್ತಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ಆಮೇಲೆ ನೋಡಿ, ಒಬ್ಬ ವ್ಯಕ್ತಿಯು ಅನಾರೋಗ್ಯದಿಂದ ಮರಣ ಹೊಂದಿದರೆ ಮತ್ತು ಕನಸಿನಲ್ಲಿ ನಿಮಗೆ ಆರೋಗ್ಯವಂತನಾಗಿ ಕಾಣಿಸಿಕೊಂಡರೆ ಅವನು ಒಳ್ಳೆಯ ಜನ್ಮ ಮತ್ತು ಅಥವಾ ಸ್ಥಳವನ್ನು ಪಡೆದುಕೊಂಡಿದ್ದಾನೆ ಮತ್ತು ಈಗ ಸಂತೋಷವಾಗಿದ್ದಾನೆ ಎಂದರ್ಥ. ನೋಡಿ, ಈ ಕನಸಿನ ಅರ್ಥ ನೋಡಿ, ಒಬ್ಬ ವ್ಯಕ್ತಿ ಆರೋಗ್ಯದಿಂದ ಮರಣ ಹೊಂದಿರ್ತಾನೆ, ಆದರೂ ಕನಸಲ್ಲಿ ನಿಮಗೆ ಆರೋಗ್ಯವಂತನಾಗಿಯೇ
ಕಾಣಿಸ್ಕೊತಾನೆ. ಅವನೇನಾದರೂ ಆ ರೀತಿ ನಿಮ್ಮ ಕನಸಲ್ಲಿ ಕಾಣಿಸ್ಕೊಂಡಿದ್ರೆ ಆದರೆ ಅವನಿಗೆ ಒಳ್ಳೆಯ ಜನ್ಮ ಸಿಕ್ಕಿದೆ ಮತ್ತು ಅವನು ಅಲ್ಲಿ ಒಳ್ಳೆ ಸ್ಥಳನ ಪಡ್ಕೊಂಡಿದ್ದಾನೆ ಅನ್ನೋದು ಈ ಕನಸಿನ ಅರ್ಥ. ಮತ್ತು ಅವನು ಅಲ್ಲಿ ದೇವಲೋಕದಲ್ಲಿ ಸಂತೋಷವಾಗಿದ್ದಾನೆ ಅನ್ನೋದನ್ನ ಅವನು ನಿಮಗೆ ಸೂಚಿಸ್ತಾ ಇರ್ತಾನೆ. ಅಂದರೆ ನಿಮ್ಮ ಮನೆಯಲ್ಲಿ ಅನಾರೋಗ್ಯದಿಂದ ಮರಣ ಹೊಂದಿರೋ ಅಂಥ ವ್ಯಕ್ತಿ, ಅಂದರೆ ನೀವು ನಿಮ್ಮ ಮನೆಯಲ್ಲಿ ಇರ್ತೀರಾ, ನಿಮ್ಮ ಮನೆಯಲ್ಲಿ ಇರೋವಂಥ ವ್ಯಕ್ತಿ ಅನಾರೋಗ್ಯದಿಂದ ಅಂದರೆ ಕಾಯಿಲೆ ಬಿದ್ದು ಸತ್ತೋಗಿ ಆ ನಂತರ ನಿಮ್ಮ ಕನಸಲ್ಲಿ ಕಾಣಿಸ್ಕೊತಾ ಇದ್ದಾನೆ ಅಂದರೆ ಆಗ ನಿಮಗೆ ಕನಸಿನಲ್ಲಿ ಆರೋಗ್ಯವಂತನಾಗಿ ಕಾಣಿಸ್ಕೊಬೇಕು. ಅಂದರೆ ಖುಷಿಯಾಗಿ ನಗ್ನಗ್ತಾ ನಿಮ್ಮ ಕನಸಿನಲ್ಲಿ ಸಾಯುವಾಗ ಅನಾರೋಗ್ಯ ಇರುತ್ತೆ, ಅಂದರೆ ರೋಗ ಇರುತ್ತೆ, ರೋಗದಿಂದ ಸತ್ತೋಗ್ಬಿಟ್ಟಿರ್ತಾನೆ. ಆದರೆ ನಿಮ್ಮ ಕನಸಲ್ಲಿ ಬಂದು ನಗ್ನಗ್ತಾ ಕಾಣಿಸ್ಕೊಂತಿದ್ದಾನೆ ಅಂದರೆ ಅವನಿಗೆ ಒಳ್ಳೆ ಜನ್ಮ ಸಿಕ್ಕಿದೆ ಮತ್ತು ಅಲ್ಲಿ ಮುಕ್ತಿ ಸಿಕ್ಕಿದೆ ಮತ್ತು ಅವನು ಸುಖವಾಗಿದ್ದಾನೆ. ಅವನು ಅಂದ್ಕೊಂಡಿರೋ ರೀತಿ ಅವನ ಆತ್ಮಕ್ಕೆ ಮುಕ್ತಿ ಸಿಕ್ಕಿ ಅವನಿಗೆ ಒಂದು ಪುನರ್ಜನ್ಮ ಅಂತ ಸಿಕ್ಕಿ ಅವನು ಎಲ್ಲೋ ಒಂದು ಕಡೆ ತೃಪ್ತಿಯಿಂದ ಇದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನೋಡಿ, ಸತ್ತ ಸಂಬಂಧಿಯೊಬ್ಬರು ನಿಮ್ಮ ಕನಸಿನಲ್ಲಿ ನಿಮ್ಮೊಂದಿಗೆ ಮಾತನಾಡುತ್ತಿರುವುದನ್ನು ಕಂಡು ಬಂದರೆ ಅವರು ತುಂಬ ಸಂತೋಷವಾಗಿದ್ದಾರೆ ಮತ್ತು ಈಗ ನಿಮ್ಮ ಬಾಕಿ ಕಾರ್ಯಗಳು ಪೂರ್ಣಗೊಳ್ಳಲಿವೆ ಎಂದರ್ಥ. ಅಕಸ್ಮಾತ್ ನಿಮ್ಮಲ್ಲಿ ಯಾರಾದರೂ ಸತ್ತೋಗಿರೋ ಅಂಥವ್ರು ಸಂಬಂಧಿಕರು ನಿಮಗೆ ಬಂದು ಪದೇ ಪದೇ ಮಾತಾಡಿಸ್ತಾ ಇದ್ದಾರೆ ಅಂತ ಅಂದರೆ ನೋಡಿ, ಅಲ್ಲಿ ನಿಮಗೆ ಸಂತೋಷವಾಗಿದ್ದಾರೆ ಅಂತ. ಮತ್ತು ಈಗ ನಿಮ್ಮ ಬಾಕಿ ಕಾರ್ಯಗಳು, ನಿಮ್ಮ ಮನೆಯಲ್ಲಿ ಉಳ್ದೋಗಿರೋಂಥ ಕಾರ್ಯಗಳು ಯಾವುದಾದ್ರೂ ಅಂದ್ಕೊಂಡಿರ್ತೀರ, ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರ, ಆ ಮನೆ ಕಟ್ಟೋದಕ್ಕೆ ಆಗ್ತಾ ಇರಲ್ಲ, ಅಥವಾ ಒಂದು ಮದುವೆ ಮಾಡಬೇಕು ಅಂತ ಅಂದ್ಕೊತಾ ಇರ್ತೀರ, ಆ ಮದುವೆ ಮಾಡೋದಕ್ಕೆ ಆಗ್ತಾ ಇರಲ್ಲ. ಒಟ್ಟಿನಲ್ಲಿ ಏನೋ ಒಂದು ನಿಮ್ಮ ಮನೆಯಲ್ಲಿ ಉಳ್ದೋಗಿರೋಂಥ ಬಾಕಿ ಕಾರ್ಯಗಳೆಲ್ಲ ಆಗೋದಕ್ಕೆ ಇದು ಕಾರಣ ಆಗುತ್ತೆ. ಅಂದರೆ ಮುಂದೆ ನೀನು ಮಾಡ್ತೀಯಾ, ನೀನು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಅರ್ಧಂಬರ್ಧ ನಿಂತೋಗಿದೆ, ಆದರೆ ಮುಂದಿನ ದಿನಗಳಲ್ಲಿ ನೀನು ಮಾಡ್ತೀಯ ಅನ್ನೋದನ್ನ ಸಂಬಂಧಿಕರೊಬ್ಬರು ನಿಮಗೆ ತಿಳಿಸ್ಕೊಡ್ತಾರೆ ಆ ಕನಸಿನಲ್ಲಿ. ಅಂದರೆ ನಿಮ್ಮ ಜೊತೆ ಬಂದು ಮಾತಾಡ್ತಾ ಇರೋ ಥರ ಕನಸೇನಾದರೂ ಬಂತು ಅಂದರೆ ಸಂಬಂಧಿಕರು ನಿಮ್ಮ ಕನಸಿನಲ್ಲಿ ಬಂದು ತುಂಬ ಚೆನ್ನಾಗಿ ಖುಷಿಯಾಗಿ ಮಾತಾಡ್ತಿದ್ದಾರೆ ಅಂತ ಅಂದಾಗ ನಾವು ಅದನ್ನು ಅರ್ಥ ಮಾಡ್ಕೊಬೇಕು. ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು, ಬಾಕಿ ಕಾರ್ಯಗಳೆಲ್ಲ ಪೂರ್ಣಗೊಳ್ಳುತ್ತವೆ ಅಂತ. ಆಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ ನೋಡಿ, ಸತ್ತ ವ್ಯಕ್ತಿ ನಿಮಗೆ ಕನಸಿನಲ್ಲಿ ಸಲಹೆ ನೀಡುತ್ತಿದ್ದರೆ ಅವರ ಸಲಹೆಯನ್ನು ಖಂಡಿತವಾಗಿ ಅನುಸರಿಸಿ ನೀವು ಖಂಡಿತವಾಗಿಯೂ ಅದರಿಂದ ಪ್ರಯೋಜನ ಪಡೆಯುತ್ತೀರಿ ಎಂದು ಕನಸಿನ ವಿಜ್ಞಾನ ಕೂಡ ಹೇಳುತ್ತದೆ. ಅಂದರೆ ನಿಮ್ಮ ಕನಸಲ್ಲಿ ಏನಾದ್ರೂ ನಿಮಗೆ ಯಾರಾದರೂ ಬಂದು ಏನೋ ಒಂದು ಮಾಹಿತಿನ ಕೊಡ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ಸಲಹೆನ ಕೊಡ್ತಾ ಇರ್ಬೋದು, ನಿಮಗೆ ಯಾವುದೋ ಒಂದು ಅತ್ಯುತ್ತಮವಾದ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಆ ಕೆಲಸಕ್ಕೆ ನಿಮಗೆ ಗೊತ್ತಾಗ್ತಾ ಇರಲ್ಲ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ. ಅದೇ ರೀತಿ ನಿಮ್ಮ ಕನಸಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಹೋಗಿರೋರು, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಬಂಧು ಬಳಗದವರಾಗಿರ್ಬೋದು, ಯಾರಾದರೂ ಒಬ್ಬರು ಸತ್ತಿರೋ ಅಂಥ ವ್ಯಕ್ತಿಗಳು ನಿಮ್ಮ ಕನಸಲ್ಲಿ ಬಂದು ಏನಾದರೂ ನಿಮಗೆ ಈ ರೀತಿ ಮಾಡಪ್ಪ ಅಂತ ನಿಮಗೆ ಸಲಹೆನ ನೀಡ್ತಾ ಇದ್ದಾರೆ ಅಂತ ಅಂದಾಗ ಖಂಡಿತವಾಗ್ಲೂ ಆ ಸಲಹೆನ ನಾವು ಅನುಸರಿಸಬೇಕಾಗುತ್ತೆ. ಯಾಕಂದರೆ ನಮಗೆ ಮುಂದೆ ಇನ್ನೇನೋ ಅದರಿಂದ ಒಳ್ಳೆಯದಾಗೋದಕ್ಕೆ ಅವರು ನಮಗೆ ಒಂದು ದಾರಿ ಮಾರ್ಗದರ್ಶನನ ನೀಡೋ ಅಂಥ ಕನಸಾಗಿರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದು ಯಾವ ರೀತಿ ಮಾಡಿದ್ರೆ ಅದರಿಂದ ನಮಗೆ ಅನುಕೂಲ ಆಗುತ್ತೆ ಅಂತ ಅವರು ಮಾರ್ಗದರ್ಶನ ನೀಡಿರ್ತಾರೋ ಅದನ್ನು ನಾವು ಅನುಸರಿಸ್ಕೊಂಡು ಮಾಡಿದಾಗ ನಮ್ಮ ಜೀವನದಲ್ಲಿ ನಾವು ಯಾವುದು ಅಂದ್ಕೊಂಡಿರ್ತೀವೋ ಅದು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಬೋದು. ಅದು ಕನಸಿನ ವಿಜ್ಞಾನ ಕೂಡ ಹೇಳುತ್ತೆ, ಅದನ್ನು ಅನುಸರಿಸೋದು ಒಳ್ಳೆಯದು ಅಂತ. ಅದಾದಮೇಲೆ ನೋಡಿ, ಪರಿಚಯಸ್ಥ ಅಥವಾ ಗುರುತಿನ ಮೃತ ವ್ಯಕ್ತಿಯು ಕನಸಿನಲ್ಲಿ ಕೋಪಗೊಂಡಂತೆ ಅಥವಾ ಅಳುತ್ತಿರುವಂತೆ ಕಂಡು ಬಂದರೆ ಅವನ ಕೆಲವು ಆಸೆಗಳು ಈಡೇರಿಲ್ಲ ಎಂದರ್ಥ. ಅಕಸ್ಮಾತ್ ನಿಮಗೆ ಎಲ್ಲೋ ಒಂದು ಕಡೆ ಪರಿಚಯ ಆಗಿರ್ತಾನೆ, ಅಂಗಡಿಲೋ ಅಥವಾ ಹೋಟೆಲಲ್ಲೋ ಅಥವಾ ಆಫೀಸಲ್ಲೋ ಅಥವಾ ದಾರಿಲಿ ಹೋಗೋ ಮಧ್ಯದಲ್ಲೋ ಅಥವಾ ಯಾರಾದರೂ ಸ್ನೇಹಿತರ ಮನೆಯಲ್ಲೋ ಅಥವಾ ಯಾವುದಾದ್ರೂ ಒಂದು ಊರುಗಳಲ್ಲಿ ಹೋದಂಥ ವ್ಯಕ್ತಿಗಳು ನಿಮಗೆ ಪರಿಚಯ ಆಗಿರ್ತಾರೆ. ಪರಿಚಯ ಆದಾಗ ಅವ್ರ ಜೊತೆ ಮಾತಾಡಿರ್ತೀರ, ಊಟ ಮಾಡಿರ್ತೀರ, ಅಥವಾ ಎಲ್ಲೋ ಒಂದು ಕಡೆ ಒಂದು ಚಿಕ್ಕದಾದಂಥ ಬಾಂಧವ್ಯ ಇರುತ್ತೆ. ಅಂಥ ವ್ಯಕ್ತಿಗಳು
ವ್ಯಕ್ತಿಗಳು ಯಾವತ್ತೋ ನೋಡಿರ್ತೀರ, ಒಟ್ನಲ್ಲಿ ಅವರ ಮುಖದ ಪ್ರತಿಬಿಂಬ ನಿಮಗೆ ಪರಿಚಯ ಇರುತ್ತೆ. ಅಂಥ ವ್ಯಕ್ತಿಗಳು ಸತ್ತೋಗಿರೋಂಥ ಸುದ್ದಿ ನಿಮಗೆ ಗೊತ್ತಿರುತ್ತೆ, ಹೋಗಿರ್ತೀರ, ಮಾಡಿರ್ತೀರ ಅಥವಾ ಕೇಳಿರ್ತೀರ. ಅಂಥ ವ್ಯಕ್ತಿಗಳು ಏನಾದರೂ ನಿಮ್ಮ ಕನಸಲ್ಲಿ ಬಂದು ಅಳುತ್ತಿರೋ ಅಂತೆ ಅಥವಾ ಕೋಪಗೊಂಡಿರೋ ಅಂಥ ರೀತಿ ನಿಮಗೇನಾದರೂ ಪದೇ ಪದೇ ಕಾಣಿಸ್ತಾ ಇದೆ ಅಂದರೆ ಅವನ ಕೆಲವು ಆಸೆಗಳು ಈಡೇರಿಲ್ಲ. ಅದಕ್ಕೋಸ್ಕರ ಅದು ಪದೇ ಪದೇ ನಿಮಗೆ ನನಗೆ ನಾನು ಅಂದ್ಕೊಂಡಿದ್ದ ಆಸೆ ನನಗೆ ಈಡೇರಿಲ್ಲ ಅಂತ ನೊಂದುಕೊಂಡು ಅವರು ನಿಮ್ಮ ಕನಸಿನಲ್ಲಿ ಬಂದು ಸೂಚನೆ ಕೊಡ್ತಾ ಇರ್ತಾರೆ. ಅಂಥವ್ರು ಯಾರಾದರೂ ನಿಮ್ಮ ಸುತ್ತಮುತ್ತ ಹೋಗಿದ್ದು ಅವರ ಸಂಬಂಧಿಕರು ಏನಾದರೂ ನಿಮಗೆ ಗೊತ್ತಿದ್ದರೆ ಅದನ್ನು ಅವರಿಗೆ ಹೇಳಿದಾಗ ಅವರಿಗೆ ಸಂಬಂಧಪಟ್ಟಂತಹ ಪಿತೃ ಕಾರ್ಯಗಳನ್ನ ಮಾಡಿದಾಗ ಆ ದೋಷಗಳು ಹೋಗಿ ಅವರ ಆಸೆಗಳು ಈಡೇರೋದಕ್ಕೆ ಮುಕ್ತಿ ಹೊಂದುತ್ತೆ. ಅದಕ್ಕೋಸ್ಕರ ನಿಮಗೆ ಈ ಥರದ ವ್ಯಕ್ತಿಗಳೇನಾದರೂ ಕನಸಲ್ಲಿ ಕಾಣಿಸ್ಕೊತಿದ್ರೆ ಅವರ ಫ್ಯಾಮಿಲಿ ಅಥವಾ ಅವರ ಕುಟುಂಬ ಸದಸ್ಯರ ಒಡನಾಟ ನಿಮಗಿದ್ರೆ ಅದನ್ನು ಹೋಗಿ ಅವರಿಗೆ ತಿಳಿಸೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ನೋಡಿ, ಕನಸಿನ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ಸತ್ತ ವ್ಯಕ್ತಿ ಕಾಣಿಸಿಕೊಂಡರೆ ಮತ್ತು ನಿಮಗೆ ಏನನ್ನಾದರೂ ಹೇಳಲು ಪ್ರಯತ್ನಿಸಿದರೆ ಆದರೆ ನಿಮಗೆ ಏನೂ ಅರ್ಥವಾಗದಿದ್ದರೆ ಕೆಲವು ಬಿಕ್ಕಟ್ಟುಗಳು ಬರಲಿವೆ ಎಂದರ್ಥ. ನೋಡಿ, ಇದನ್ನು ನೀವು ಅರ್ಥ ಮಾಡ್ಕೊಬೇಕು. ನಿಮ್ಮ ಕನಸಿನಲ್ಲಿ ಯಾರಾದರೂ ಸತ್ತ ವ್ಯಕ್ತಿಗಳು ಕಾಣಿಸ್ಕೊತಾ ಇದ್ದಾರೆ, ಆದರೆ ನೀವು ಕನಸು ಕಾಣ್ತಾ ಇರ್ತೀರ, ನಿಮಗೆ ಗೊತ್ತಿಲ್ಲದಂಗೆ ಅವರು ಏನೋ ಒಂದನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಆದರೆ ಅದು ನಿಮಗೆ ಅರ್ಥ ಆಗೋದಿಲ್ಲ. ಅಂದರೆ ಅವರ ಮುಖ ಮಾತ್ರ ಕಾಣಿಸ್ತಾ ಇರುತ್ತೆ, ಅವರ ದೇಹ ಕಾಣಿಸ್ತಾ ಇರುತ್ತೆ, ಆದರೆ ಅವರ ಮಾತುಗಳು ನಿಮಗೆ ಕೇಳಿಸೋದಿಲ್ಲ. ಅಂದರೆ ಏನೋ ಹೇಳ್ತಾ ಇದ್ದಾರೆ, ಅದನ್ನು ನೀವು ಕೇಳಿಸ್ಕೊಳ್ಳೋಂಥ ಪ್ರಯತ್ನ ಪಡ್ತಾ ಇರ್ತೀರ, ಆದರೆ ಅದು ನಮಗೆ ಕೇಳಿಸ್ತಾ ಇರಲ್ಲ. ಆ ರೀತಿ ಏನಾದರೂ ನಮಗೆ ಪದೇ ಪದೇ ಕನಸು ಕಾಣ್ತಾ ಇದ್ದರೆ ಅಂದ್ಕೊಬೇಕು, ನಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳು ಬರ್ತಾ ಇದೆ. ಮುಂದಿನ ಜೀವನದಲ್ಲಿ ಅಂದರೆ ನಿಮಗೆ ಯಾವುದೋ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಅಂದರೆ ಉಸಿರುಗಟ್ಟುವಂಥ ಸಮಸ್ಯೆಗಳು ಎದುರಾಗ್ಬೋದು. ನೀವು ಯಾವುದೋ ಒಂದು ತುಂಬಾ ಇಷ್ಟಪಟ್ಟು ಮಾಡ್ತಿರೋಂಥ ಕೆಲಸಗಳು ಅದು ನಿಮಗೆ ಸಕ್ಸಸ್ ಆಗದಲೇ ತುಂಬ ಉರುಳಾಗೋಂಥ ಸಮಸ್ಯೆಗಳಾಗ್ಬೋದು. ಬಿಕ್ಕಟ್ಟು ಆಗದೇ ಇಲ್ಲ, ಯಾಕಾದ್ರೂ ಇದನ್ನು ಮಾಡಿದ್ನ ಅನ್ನೋ ನಿಮಗೆ ಕಷ್ಟ ಬರ್ಬೋದು ಅನ್ನೋ ಸೂಚನೆನ ಅದು ತಿಳಿಸುತ್ತೆ. ಅದನ್ನು ಮೊದಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ಕನಸು ಬರ್ತಿದೆ ಅಂದರೆ ಮೊದಲಿಗೆ ನೀವು ಅರ್ಥ ಮಾಡಿಕೊಂಡು ಪಿತೃ ಕಾರ್ಯಗಳನ್ನ ನೀವು ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು. ಅದಕ್ಕೆ ಹೇಳೋದು ಸ್ನೇಹಿತರೆ, ನಾವು ಯಾವ ಸಮಯದಲ್ಲಿ ಯಾವ ಕೆಲಸಗಳನ್ನ ಮಾಡಬೇಕು ಅಂತ ನಮ್ಮ ಹಿಂದಿನ ಕಾಲದಿಂದ ಬಂದಿರೋಂಥ ಸಂಪ್ರದಾಯಗಳಿದೆಯೋ ಆ ಸಂಪ್ರದಾಯಗಳನ್ನ ನಾವು ಅಥವಾ ಶಾಸ್ತ್ರಗಳಿದೆಯೋ ಅದನ್ನು ನಾವು ರೂಢಿಸ್ಕೊಂಡು ಆಯಾಯ ಸಮಯದಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ನಮಗೂ ಕೂಡ ನಾವು ಅಂದ್ಕೊಳ್ಳೋಂಥ ಆಸೆಗಳಿರ್ಬೋದು, ಕನಸುಗಳಿರ್ಬೋದು ಅಥವಾ ಉದ್ದೇಶಗಳಿರ್ಬೋದು, ಅವೆಲ್ಲ ನಾವು ಪೂರೈಸ್ಕೊಳ್ಳೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದಾದಮೇಲೆ ನೋಡಿ, ನಿಮ್ಮ ಕನಸಿನಲ್ಲಿ ಸತ್ತ ಸಂಬಂಧಿ ಕಾಣಿಸಿಕೊಂಡರೂ ಅವರು ಮೌನವಾಗಿದ್ದಾರೆ. ನೀವು ಏನಾದರೂ ತಪ್ಪು ಮಾಡುತ್ತಿದ್ದೀರಿ ಅಥವಾ ಭವಿಷ್ಯದಲ್ಲಿ ಏನಾದರೂ ತಪ್ಪು ಮಾಡಲಿದ್ದೀರಿ ಎಂದು ಅವರು ನಿಮಗೆ ಹೇಳಲು ಬಯಸುತ್ತಾರೆ ಎಂದರ್ಥ. ನೋಡಿ, ನಿಮ್ಮ ಕನಸಲ್ಲಿ ನಿಮ್ಮ ಪೂರ್ವಿಕರಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರಿರ್ಬೋದು ಅಥವಾ ನಿಮ್ಮ ಮುತ್ತಾತ, ಅಜ್ಜಿ, ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಕನಸಲ್ಲಿ ಸತ್ತಿರೋ ಅಂಥ ವ್ಯಕ್ತಿ ಬಂದು ಮುಖ ಮಾತ್ರ ಕಾಣಿಸ್ತಿದೆ, ಶರೀರ ಕಾಣಿಸ್ತಿದೆ, ಏನು ಮಾತಾಡ್ತಿಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ಮೌನವಾಗಿ ನಿಂತಿದ್ದಾರೆ ಅಂತ ಅಂದರೆ ಆ ಕನಸಿನ ಅರ್ಥ ಏನಂತ ಅಂದರೆ ಭವಿಷ್ಯದಲ್ಲಿ ಏನಾದರೂ ತಪ್ಪು ಮಾಡಲಿದ್ದೀರಿ. ನಿಮಗೆ ಅಂದರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ತಪ್ಪನ್ನು ನೀವು ಮಾಡ್ತೀರಿ ಅನ್ನೋದನ್ನ ಅವರು ಸೂಚನೆ ಕೊಡ್ತಾ ಇರ್ತಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಎಚ್ಚೆತ್ಕೊಬೇಕು. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಕೆಟ್ಟ ಆಲೋಚನೆ ಬಂದಿರ್ಬೋದು ಅಥವಾ ಕೆಟ್ಟದು ಏನೋ ಒಂದು ನಡವಳಿಕೆ ಇರ್ಬೋದು, ಅದು ನಿಮಗೆ ಗೊತ್ತಿಲ್ಲದಂಗೆ ಆಗ್ತಾ ಇರ್ಬೋದು, ಅದರಿಂದ ನಿನಗೆ ಕೆಟ್ಟದಾಗುತ್ತೆ ಅಂತ ಅದನ್ನು ತಿಳಿಸೋ ಅಂಥದಕ್ಕೆ ಅಂಥ ವ್ಯಕ್ತಿಗಳು ನಿಮಗೆ ಮುನ್ಸೂಚನೆ ಕೊಡೋಕ್ಕೆ ಬಂದಿರ್ತಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಏನಾದರೂ ಗೊತ್ತಿಲ್ಲದೆ ಕೆಟ್ಟ ಉದ್ದೇಶಗಳಿದ್ದರೆ ಅದನ್ನು ಅವತ್ತಿಗೆ ನಾವು ಬಿಟ್ಬಿಟ್ಟು ನಾವು ಒಳ್ಳೆ ನಿರ್ಧಾರಗಳನ್ನ ಮಾಡೋ ಅಂಥದ್ದನ್ನು ನಾವು ರೂಢಿಸ್ಕೊಬೇಕಾಗುತ್ತೆ. ಅದಾದಮೇಲೆ
ನಮ್ಮ ಜೀವನದಲ್ಲಿ ಏನೋ ದೊಡ್ಡದೊಂದು ತಪ್ಪನ್ನು ನೀವು ಮಾಡಿ ಎಲ್ಲರ ಎದುರಿಗೆ ಅವಮಾನ ಆಗೋವಂಥ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಅವರು ಮುನ್ಸೂಚನೆಯಾಗಿ ತಿಳಿಸ್ತಾ ಇರ್ತಾರೆ. ಅದನ್ನು ನಾವು ಮೊದಲಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಆಮೇಲೆ ನೋಡಿ, ಪೂರ್ವಜರ ಕನಸಿನಲ್ಲಿ ನಿಮ್ಮನ್ನು ಆಶೀರ್ವದಿಸಿದರೆ ಭವಿಷ್ಯದಲ್ಲಿ ನೀವು ಕೆಲವು ಕೆಲಸಗಳಲ್ಲಿ ಯಶಸ್ವಿಯಾಗಲಿದ್ದೀರಿ ಎಂದರ್ಥ. ನೋಡಿ, ಅಕಸ್ಮಾತು ನಿಮ್ಮ ಪೂರ್ವಿಕರು ಅಂದರೆ ನಿಮ್ಮ ತಾತ ಇರ್ಬೋದು, ಅಜ್ಜಿ ಇರ್ಬೋದು, ಮುತ್ತಾತ ಇರ್ಬೋದು, ಅಥವಾ ನಿಮ್ಮ ಅಪ್ಪಂದ್ರು ಇರ್ಬೋದು, ಅಮ್ಮಂದ್ರು ಇರ್ಬೋದು, ಅಂಥವರು ಬಂದು ನಿಮಗೆ ಆಶೀರ್ವಾದ ಮಾಡ್ತಾ ಇರೋ ಥರ ಕನಸಲ್ಲಿ ಏನಾದರೂ ಕಾಣಿಸ್ಕೊಂತು ಅಂದರೆ ನಿಮಗೆ ಯಶಸ್ಸು, ಕೀರ್ತಿ ಅನ್ನೋದು ಈ ವರ್ಷದಲ್ಲಿ ನಿಮಗೆ ನೀವೇನಾದರೂ ಏನೋ ಒಂದು ಪ್ರಾಜೆಕ್ಟ್ ಮಾಡಿ ನಾನು ಸಾಧಿಸಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಥವಾ ಒಳ್ಳೆ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಒಳ್ಳೆ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಇಲ್ಲ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರಾ, ಅಥವಾ ನಿಮ್ಮದೇ ಆದಂಥ ಓನ್ ಪ್ರಾಜೆಕ್ಟ್ ಮಾಡಿ ಸಕ್ಸಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ. ಅಂಥದ್ದನ್ನೆಲ್ಲ ನೀವು ನಿಮ್ಮ ಮನಸ್ಸಲ್ಲಿರುತ್ತೆ, ಇಂಥದ್ದನ್ನು ನಾನು ಮಾಡಬೇಕು ಅಂತ. ಆ ಸಮಯಗಳಲ್ಲಿ, ಇಂಥ ಸಮಯಗಳಲ್ಲಿ ನಿಮಗೆ ನಿಮ್ಮ ಪೂರ್ವಿಕರು ಬಂದು ಆಶೀರ್ವಾದ ಮಾಡೋ ಥರ ಕನಸೇನಾದರೂ ಬಂತು ಅಂದರೆ ನೀವು ಯಾವ ಉದ್ದೇಶದಲ್ಲಿ ಮನಸ್ಸಲ್ಲಿ ನೀವು ಅಂದ್ಕೊಂಡಿದ್ದೀರೋ ಅದು ನಿಮಗೆ ಯಶಸ್ಸು ಮತ್ತು ಕೀರ್ತಿ ಕೊಡೋದಕ್ಕೆ ಅವರ ಆಶೀರ್ವಾದ ಸಂಪೂರ್ಣವಾಗಿದೆ, ನೀವು ಅಂದ್ಕೊಂಡಿರೋದೆಲ್ಲ ಈಡೇರುತ್ತೆ ಅಂತ ನಿಮ್ಮ ಪೂರ್ವಿಕರು ಬಂದು ನಿಮಗೆ ಸಂತೋಷನ ಅರಿಸಿ ಹೋಗ್ತಾರೆ. ಅದಾದಮೇಲೆ ನೋಡಿ, ಅಗಲಿದ ಪೂರ್ವಜರು ಅಥವಾ ಸಂಬಂಧಿಕರು ಕನಸಿನಲ್ಲಿ ದುಃಖಿತರಾಗಿದ್ದರೆ ಅವರು ನಿಮ್ಮೊಂದಿಗೆ ಸಂತೋಷವಾಗಿಲ್ಲ ಎಂದರ್ಥ. ಅವರು ಕೋಪಗೊಂಡಿದ್ದಾರೆ ಅಥವಾ ಅಳುತ್ತಿರುವುದನ್ನು ನೋಡಿದರೆ ಕೆಲವು ಬಿಕ್ಕಟ್ಟುಗಳು ಬರಲಿವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ಅಕಸ್ಮಾತು ನಿಮ್ಮ ಪೂರ್ವಿಕರು, ನಿಮ್ಮ ಅಜ್ಜಿ ಇರ್ಬೋದು, ತಾತ ಇರ್ಬೋದು, ಅತ್ತೆ ಇರ್ಬೋದು, ಮಾವ ಇರ್ಬೋದು, ಅಥವಾ ನಿಮ್ಮ ತಂದೆ ತಾಯಿಗಳಿರ್ಬೋದು, ಸಂಬಂಧಿಕರು ಇರ್ಬೋದು, ಅವರು ಕನಸಿನಲ್ಲಿ ಏನಾದರೂ ಬಂದು ಅಳ್ತಾ ಇರೋ ಥರ ಏನೋ ಒಂದು ರೀತಿ ಅಳ್ತಾ ಇರ್ತಾರೆ. ಆ ಕನಸಿನಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಅವರು ಸ್ಪಷ್ಟವಾಗಿ ಅಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದೆ ಅಂತ ಅಂದಾಗ ಖಂಡಿತವಾಗ್ಲೂ ಅವರಿಗೆ ಮುಕ್ತಿ ಸಿಕ್ಕಿಲ್ಲ, ಅವರಿಗೆ ಆತ್ಮದಲ್ಲಿ ಶಾಂತಿ ಇಲ್ಲ, ಅವರು ತುಂಬಾ ನೊಂದ್ಕೊಂಡಿದ್ದಾರೆ. ಅವರಿಂದ ನಮಗೆ ಯಾವುದೋ ಒಂದು ಶಾಪದ ಮುನ್ಸೂಚನೆಯಾಗಿ ನಮಗೆ ಮುಂದಿನ ದಿನಗಳಲ್ಲಿ ಕಷ್ಟದ ಬಿಕ್ಕಟ್ಟುಗಳು ಬರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಬಿಡ್ಬೇಕು. ಆವಾಗ ನಾವು ಅಂಥ ಕನಸುಗಳು ಪದೇ ಪದೇ ಬರ್ತಾ ಇದೆ ಅಂದಾಗ ಖಂಡಿತವಾಗ್ಲೂ ನಾವು ನಮ್ಮ ಹಿರಿಯರಿಗೆ ಪಿತೃ ಕಾರ್ಯಗಳನ್ನ ನಾವು ಸರಿಯಾಗಿ ಮಾಡಿಲ್ಲ, ಅವರ ಆತ್ಮಕ್ಕೆ ನಾವು ಸರಿಯಾಗಿ ಮುಕ್ತಿ ಕೊಟ್ಟಿಲ್ಲ, ಅಥವಾ ಅವರ ಮರಣ ಹೊಂದಿದ ದಿನಗಳಲ್ಲಿ ನಾವು ಅವರ ದೇಹಕ್ಕೆ ಸರಿಯಾದ ವ್ಯವಸ್ಥೆ ರೀತಿಯಲ್ಲಿ ಕಳಿಸ್ಕೊಟ್ಟಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಕನಸಿನಲ್ಲಿ ನಿಮ್ಮ ಸತ್ತ ಸಂಬಂಧಿಕರನ್ನು ಆಕಾಶದಲ್ಲಿ ಎಲ್ಲೋ ದೂರದಲ್ಲಿ ನೋಡಿದರೆ ಅವರು ಮೋಕ್ಷವನ್ನು ಪಡೆದಿದ್ದಾರೆ ಎಂದರ್ಥ. ನೋಡಿ, ಅಕಸ್ಮಾತ್ ನಿಮ್ಮ ಕನಸಲ್ಲಿ ಒಂದು ರೀತಿಲಿ ನಿಮ್ಮ ಕನಸಲ್ಲಿ ನಿಮ್ಮ ಸತ್ತ ಸಂಬಂಧಿಕರು ಆಕಾಶದಲ್ಲಿ ಎಲ್ಲೋ ದೂರದಲ್ಲಿ ನೋಡಿದ್ದಾರೆ ಅಂದರೆ ನಿಮಗೆ ಕಾಣಿಸ್ತಾ ಇದೆ ಒಂದು ಬ್ಯೂಟಿಫುಲ್ ಆಗಿರೋಂಥ ಆಕಾಶ. ಆ ಆಕಾಶದಲ್ಲಿ ನಿಮ್ಮ ಮನೆಯಲ್ಲಿ ಸತ್ತೋಗಿರೋಂಥ ವ್ಯಕ್ತಿಗಳು ಆಕಾಶದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತ ಅಂದಾಗ ಅಂದರೆ ಕನಸು ಇರುತ್ತೆ. ಆ ಕನಸಿನಲ್ಲಿ ರಾತ್ರಿ ಹೊತ್ತು ಕನಸಿನಲ್ಲಿ ಆಕಾಶದನ್ನು ನೋಡಿ, ಆಕಾಶ ಎಷ್ಟು ಶುದ್ಧವಾಗಿರುತ್ತೆ, ಆ ಆಕಾಶದ ಒಳಗಡೆ ನಿಮ್ಮ ಸಂಬಂಧಿಕರೇನಾದರೂ ಕಾಣಿಸ್ಕೊಂತಿದ್ದಾರೆ ಅಂದರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಬೇಕು, ನಮ್ಮ ಮನೆಯಲ್ಲಿ ಹೋಗಿರೋಂಥ ಸದಸ್ಯರು ಮೋಕ್ಷ ಪಡ್ಕೊಂಡಿದ್ದಾರೆ, ಅವರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಅವರು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಿ ನನ್ನ ಮೊಮ್ಮಗ, ನನ್ನ ಮೊಮ್ಮಗಳು, ನನ್ನ ತಂದೆ ತಾಯಿ, ನನ್ನ ಮಕ್ಕಳು, ನಮ್ಮ ವಂಶದವರು ಚೆನ್ನಾಗಿರಲಿ ಅಂತ ನಮ್ಮ ಹಿರಿಯರು ಆಶೀರ್ವಾದ ಮಾಡ್ತಿದ್ದಾರೆ, ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಅದಾದಮೇಲೆ ಮನೆಯಲ್ಲಿ ಅಥವಾ ಹತ್ತಿರದಲ್ಲಿರುವಂತೆ ಸತ್ತ ಪರಿಚಯಸ್ಥರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅವರು ನೋಡಿ ಮನೆಯಲ್ಲಿ ಅಥವಾ ಹತ್ತಿರದಲ್ಲಿರುವಂತೆ ಸತ್ತ ಪರಿಚಯಸ್ಥರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅವರು ನಿಮ್ಮ ಬಗ್ಗೆ ಭ್ರಮನಿರಸನಗೊಂಡಿರಬಹುದು. ಅವರ ಆತ್ಮಕ್ಕೆ ಶಾಂತಿ ಸಿಗಲು ಏನನ್ನಾದರೂ ಮಾಡಬೇಕು. ಅಂದರೆ ಸ್ನೇಹಿತರೆ, ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ಅಕ್ಕಪಕ್ಕದವರು ಸ್ನೇಹಿತರಿರ್ತಾರೆ, ಅಥವಾ ನಿಮಗೆ ಒಂದಷ್ಟು ಪರಿಚಯಸ್ಥರಿರ್ತಾರೆ. ಟೀ ಕಾಫಿ ಕುಡಿಯೋಕ್ಕೆ ಹೋಗಿರ್ತೀರ, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಸ್ನೇಹಿತರಾಗಿರ್ಬೋದು.
ಅಂಥವ್ರನ್ನ ನೀವು ನೋಡಿರ್ತೀರ, ಎಲ್ಲ ಒಂದು ಕಡೆ ಮಾತಾಡ್ಸಿರ್ತೀರ. ಅಂಥ ವ್ಯಕ್ತಿಗಳು ಸಡನ್ನಾಗಿ ನಿಮ್ಮ ಕನಸಲ್ಲಿ ಬಂದು ಕಾಣಿಸ್ಕೊತಾ ಇದ್ದಾರೆ ಅಂದರೆ ಅವ್ರ ಆತ್ಮಕ್ಕೆ ಶಾಂತಿ ಇರೋದಿಲ್ಲ. ಆ ಶಾಂತಿ ಸಿಗೋಕ್ಕೆ ಏನಾದರೂ ಮಾಡಿ ಅನ್ನೋ ಸೂಚನೆ ಕೊಡೋದಕ್ಕೆ ಅವರು ಬಂದಿರ್ತಾರೆ. ಅಂದರೆ ನಮ್ಮ ಕುಟುಂಬದವರು ನಮ್ಮ ಪಿತೃ ಕಾರ್ಯಗಳನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಅಕಸ್ಮಾತು ನಿಮಗೇನಾದರೂ ನಮ್ಮ ಕುಟುಂಬದವರು ನೀವು ಆ ಕಡೆ ಹೋದಾಗ ನಿಮಗೆ ನಾನು ಕಾಣಿಸ್ಕೊತಿದ್ದೀನಿ ಅಂತ ಹೇಳಿದಾಗ ಅವರು ನಮ್ಮ ಪಿತೃ ಕಾರ್ಯಗಳನ್ನ ಮಾಡಲಿ. ಯಾಕಂದರೆ ಅವ್ರು ಮಾಡ್ತಾ ಇಲ್ಲ, ನಿನ್ನ ಮುಖಾಂತರನಾದರೂ ಹೇಳಿ ನನಗೆ ಆ ಪಿತೃ ಕಾರ್ಯನ ಮಾಡಿಸೋ ಅನ್ನೋ ಸೂಚನೆ ಅವರು ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಿಮಗೆ ಆ ಥರದವ್ರು ಯಾರಾದರೂ ನಿಮ್ಮ ಅಕ್ಕಪಕ್ಕದವ್ರು ಹೋಗಿದ್ದು ನಿಮಗೆ ಆ ಥರ ಕನಸು ಬರ್ತಿದೆ ಅಂದರೆ, ನಿಮಗೆ ಅವರು ಪರಿಚಯ ಇದ್ದಾರೆ ಅಂದರೆ ನೀವು ಒಂದು ಮಾತನ್ನು ಹೇಳ್ಬೋದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕನಸಿನ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ಸತ್ತ ಸಂಬಂಧಿಕರ ಪುನರಾವರ್ತಿತ ಸಂಭವಿಸುವಿಕೆ ನೋಡಿ ಹೇಳ್ತೀನಿ. ಕನಸಿನ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ಸತ್ತ ಸಂಬಂಧಿಕರ ಪುನರಾವರ್ತಿತ ಸಂಭವಿಸುವಿಕೆಯು ಅವರ ಆತ್ಮಗಳು ಅಲೆದಾಡುತ್ತಿವೆ ಎಂದರ್ಥ. ಅವರಿಗೆ ಎರಡನೇ ಜನ್ಮವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಅಥವಾ ಅವರಿಗೆ ಮುಕ್ತಿ ಸಿಗುತ್ತಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಶ್ರದ್ಧಾ ದರ್ಪಣ ಇತ್ಯಾದಿಗಳನ್ನು ನೀವು ಮಾಡಲೇಬೇಕು. ನೋಡಿ, ಯಾವಾಗಲೂ ಅಷ್ಟೇ ನಿಮ್ಮ ಕನಸಿನಲ್ಲಿ ಸತ್ತ ಸಂಬಂಧಿಕರು ಅಂದರೆ ಪದೇ ಪದೇ ಕಾಣಿಸ್ಕೊಂತಾನೆ ಇದ್ದಾರೆ ಅಂತ ಅಂದರೆ ಅವರಿಗೆ ಖಂಡಿತವಾಗ್ಲೂ ನೀವು ಮಾಡಿರೋಂಥ ಶ್ರದ್ಧಾ ಕಾರ್ಯ, ಪಿತೃ ಕಾರ್ಯಗಳು ಹೋದ ವರ್ಷ ಮಾಡಿರ್ತೀರ ಆದರೂ ಕಾಣಿಸ್ಕೊತಾ ಇದ್ದಾರೆ, ಪದೇ ಕಾಣಿಸ್ಕೊತಿದ್ದಾರೆ ಅಂತ ಅಂದರೆ ನೀವು ಹೋದ ವರ್ಷ ಮಾಡಿರೋಂಥ ಪಿತೃ ಕಾರ್ಯ ಸರಿಯಾಗಿ ಮಾಡಿರೋದಿಲ್ಲ. ಅದಕ್ಕೆ ಅವರಿಗೆ ಮೋಕ್ಷ ಸಿಕ್ಕಿರೋದಿಲ್ಲ, ನೀವು ಸರಿಯಾದ ವ್ಯವಸ್ಥೆಯಲ್ಲಿ ಮಾಡಿರೋದಿಲ್ಲ. ಅದಕ್ಕೋಸ್ಕರ ಅವರು ಮತ್ತೆ ಕಾಣಿಸ್ಕೊತಾ ಇದ್ದಾರೆ ಅಂದರೆ ನೀವು ಹೋದ ಸರಿ ಮಾಡಿದಂಥ ತಪ್ಪುಗಳನ್ನೆಲ್ಲ ತಿದ್ದುಕೊಂಡು ಈ ಸಾರಿ ನೀವು ಕರೆಕ್ಟಾಗಿ ನೀವು ಶ್ರಾದ್ದ ಕಾರ್ಯ ಮಾಡಿದಾಗ ಮಾತ್ರ ಅವರಿಗೆ ಮೋಕ್ಷ ಪಡೆಯೋಕ್ಕಾಗುತ್ತೆ. ಅಥವಾ ಎರಡನೇ ಜನ್ಮ ಅಂದರೆ ಈ ಜನ್ಮದಲ್ಲಿ ಅವರು ಈ ಜನ್ಮದಲ್ಲಿ ಅವರು ನಿಮಗೆ ತಂದೆ ತಾಯಿಯಾಗಿರ್ತಾರೆ, ಅಕ್ಕ ತಂಗಿಯರಾಗಿರ್ತಾರೆ, ಅಣ್ಣ ತಮ್ಮಂದರಾಗಿರ್ತಾರೆ, ಅಥವಾ ನಿಮಗೆ ಯಾರೋ ಒಬ್ಬರು ಆಗಿರ್ತಾರೆ. ಅಂಥವರು ಸತ್ತಂತನಂತಹ ಮೋಕ್ಷ ಸಿಗದಲೇ ಅವರ ಆತ್ಮ ಒದ್ದಾಡ್ತಾ ಇರುತ್ತೆ. ಅಂದರೆ ಅವರಿಗೆ ಯಾವುದೇ ರೀತಿ ದೇಹ ಸಿಕ್ಕಿರೋದಿಲ್ಲ ಅಥವಾ ಯಾವುದೇ ಒಂದು ವಸ್ತುವಿನ ಒಳಗಡೆ ಹೋಗ್ದಲೇ ವಿಲ ಅಂತ ಒದ್ದಾಡ್ತಾ ಇರ್ತಾರೆ. ಅಂಥ ದೇಹಕ್ಕೆ ಮುಕ್ತಿ ಸಿಕ್ಕಿ ಅವರು ಪುನರ್ಜನ್ಮ ಅಂದರೆ ಆ ದೇಹನ ಬಿಟ್ಟು ಆ ಆತ್ಮ ಇನ್ನೊಂದು ದೇಹದ ಒಳಗಡೆ ಹೋಗೋದಕ್ಕೆ ಅದು ಅವಕಾಶ ಕೊಟ್ಟಿರೋದಿಲ್ಲ. ಯಾಕಂದರೆ ನೀವು ಸರಿಯಾದ ವ್ಯವಸ್ಥೆಯಲ್ಲಿ ಪಿತೃ ಕಾರ್ಯಗಳನ್ನ ಮಾಡಿರೋದಿಲ್ಲ. ಆಗ ಅದು ಅಲ್ದಾಡ್ತಾ ಇರುತ್ತೆ, ಅದು ಶಾಪ ಆಗ್ತಾ ಇರುತ್ತೆ, ನೊಂದ್ಕೊತಾ ಇರುತ್ತೆ. ನಾನು ಮಾಡಿದಂಥ ಕರ್ಮಕ್ಕೆ ಅಥವಾ ನಮ್ಮ ಮನೆಯವರು ಮಾಡ್ತಿರೋಂಥ ಕರ್ಮಕ್ಕೆ ನನಗೆ ಎರಡನೇ ಜನ್ಮ ಸಿಗ್ತಾ ಇಲ್ಲ ಅಂತ ವಿಲ ಅಂತ ಒದ್ದಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಅದು ಯಾವಾಗಲೂ ಬಂದು ನಿಮಗೆ ಸೂಚನೆ ಕೊಡ್ತಾ ಇರುತ್ತೆ. ಅಂಥ ಸೂಚನೆ ಸಿಕ್ಕಿದಾಗ ಖಂಡಿತವಾಗ್ಲೂ ಹೋದ ಜನ್ಮದಲ್ಲಿ ಏನಾದ್ರೂ ಅವರು ಪಾಪ ಮಾಡಿದರೆ ಆ ಪಾಪಕ್ಕೆ ಅವ್ರಿಗೆ ಶಿಕ್ಷೆ ಇರುತ್ತೆ. ಅಂಥ ಸಮಯಗಳಲ್ಲಿ ಅವರು ನಮಗೆ ಸೂಚನೆ ಕೊಡ್ತಾ ಇರ್ತಾರೆ, ದಯವಿಟ್ಟು ನನಗೆ ಮೋಕ್ಷ ಕೊಡಿಸು, ನನಗೆ ಎರಡನೇ ಜನ್ಮಕ್ಕೆ ಹೋಗೋದಕ್ಕೆ ನೀನು ಅವಕಾಶ ಮಾಡಿಕೊಡು ಅಂತ ಅವರು ನಿಮ್ಮನ್ನು ಅಂಗಲಾಚಿ ಕೇಳ್ಕೊತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಪದೇ ಪುನರಾವರ್ತಿತ ಅಂದರೆ ಮತ್ತೆ ಅವ್ರ ಕನಸಲ್ಲಿ ಕಾಣಿಸ್ಕೊಂತಿದ್ದಾರೆ ಅಂದರೆ ನಾವು ಖಂಡಿತವಾಗ್ಲೂ ಪಿತೃ ಕಾರ್ಯದಲ್ಲಿ ಏನೋ ತಪ್ಪನ್ನು ಮಾಡಿದ್ದೀವಿ, ಅದನ್ನು ತಿದ್ದುಕೊಂಡು ನಾವು ಪಿತೃ ಕಾರ್ಯ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಖಂಡಿತವಾಗ್ಲೂ ಮಾಡಿ. ಅದಾದಮೇಲೆ ನೋಡಿ, ಸತ್ತ ಸಂಬಂಧಿಕರು ಕನಸಿನಲ್ಲಿ ಆಹಾರ ಅಥವಾ ನೀರನ್ನು ಕೇಳುತ್ತಿದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಇದರ ಅರ್ಥ ನಿಮಗೆ ಕೆಟ್ಟ ಸಮಯಗಳು ಬರಲಿವೆ ಎಂದರ್ಥ. ನೋಡಿ, ನಿಮ್ಗೆ ಅನ್ನಿಸ್ಬೋದು ಏನಪ್ಪ ಇದು ಕನಸಲ್ಲಿ ಬಂದು ನಮ್ಮ ಅಪ್ಪನೋ ನಮ್ಮ ಅಮ್ಮನೋ ಅಥವಾ ನಮ್ಮ ಪೂರ್ವಿಕರೋ ಅಥವಾ ನಮ್ಮ ಚಿಕ್ಕವರು ದೊಡ್ಡವರು ಯಾರೋ ಒಬ್ಬರು ಸತ್ತಿರೋಂಥ ವ್ಯಕ್ತಿಗಳು ನಿಮ್ಮ ಕನಸಲ್ಲಿ ಬಂದು ನನಗೆ ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡಪ್ಪ, ಅಥವಾ ನಂಗೆ ಹೊಟ್ಟೆ ಹಸಿವಾಗ್ತಿದೆ ಊಟ ತಂದು ಕೊಡಪ್ಪ, ಅಥವಾ ನನಗೆ ಒಂದು ಹಣ್ಣನ್ನು ತಂದು ಕೊಡಪ್ಪ ಅಂತ ಹೇಳಿ ನಿಮ್ಮ ಕನಸಲ್ಲಿ ಏನಾದರೂ ಬಂದು ಈ ರೀತಿ ಮಾತಾಡ್ತಿರೋಂಥ ಸೂಚನೆ ನಿಮಗೆ ಕಾಣಿಸ್ತಿದೆ ಅಂದರೆ ಅಲ್ಲಿಗೆ ನಾವು ಅರ್ಥ ಮಾಡ್ಕೊಬೇಕು,
ಮುಂದೆ ನಮಗೆ ಕೆಟ್ಟ ಸಮಯಗಳು, ಈ ವರ್ಷದಲ್ಲಿ ನಮಗೆ ಕೆಟ್ಟ ಸಮಯಗಳು ಬಂದೇ ಬರುತ್ತೆ. ಕಟ್ಟಿಟ್ಟ ಬುತ್ತಿಯನ್ನು ನಾವು ಅರ್ಥ ಮಾಡಿಕೊಂಡು ನಾವು ಪಿತೃ ಕಾರ್ಯಗಳನ್ನ ಖಂಡಿತವಾಗ್ಲೂ ಮಾಡಬೇಕು. ಇಲ್ಲ ಅಂದರೆ ನಮಗೆ ಈ ವರ್ಷದಲ್ಲಿ ಖಂಡಿತವಾಗ್ಲೂ ನಮಗೆ ಏನೋ ಒಂದು ಆಘಾತಕಾರವಾದ ಕೆಟ್ಟ ಸುದ್ದಿ ಆಗ್ಬೋದು, ಅಥವಾ ಕೆಟ್ಟ ಸಮಸ್ಯೆಗಳು ಬರ್ಬೋದು, ಕೆಟ್ಟ ವಾತಾವರಣ ಸೃಷ್ಟಿ ಆಗ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಏನೋ ಒಂದು ಕೆಟ್ಟದ್ದು ಆಗ್ಬೋದು ಅನ್ನೋದನ್ನ ಅವರು ಮುನ್ಸೂಚನೆಯಾಗಿ ನಿಮಗೆ ತಿಳಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಅದನ್ನು ಎಚ್ಚೆತ್ಕೊಬೇಕಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು, ನಿಮ್ಮ ಮೃತ ತಂದೆ ಅಥವಾ ಇತರ ಸಂಬಂಧಿಕರು ಕನಸಿನಲ್ಲಿ ಏನನ್ನಾದರೂ ನೀಡುವುದನ್ನು ನೀವು ನೋಡಿದರೆ ಅದು ಶುಭ, ಮತ್ತು ನೀವು ಅದನ್ನು ತೆಗೆದುಕೊಳ್ಳುವುದನ್ನು ನೋಡಿದರೆ ಅದು ಅಶುಭ. ಅಂದರೆ ಈಗ ಕನಸಲ್ಲಿ ಬಂದು ನಿಮ್ಮ ತಂದೆ ಆಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರು ಏನಾದರೂ ಕೊಡೋ ಥರ, ಅಂದರೆ ಕೊಡ್ತಾ ಇದ್ದಾರೆ, ಏನೋ ಒಂದು ಕೊಡೋಕ್ಕೆ ಬರ್ತಾ ಇದ್ದಾರೆ ಅಂತ ಅಂದರೆ, ಏನೋ ಒಂದು ವಸ್ತು ಇರ್ಬೋದು ಅಥವಾ ಒಂದು ಚಿತ್ರ ಇರ್ಬೋದು ಅಥವಾ ಏನೋ ಒಂದನ್ನು ನೀಡೋ ಥರ, ಅಂದರೆ ಕೈ ನೀಡಿ ಕೊಡ್ತಾ ಇರೋ ಥರ ಕನಸೇನಾದರೂ ಬರ್ತಾ ಇದೆ ಅಂತ ಅಂದರೆ ನೋಡಿ ಅದು ಶುಭ. ಆದರೆ ಅದನ್ನು ನೋಡಿದ್ರೆ ಶುಭ, ಕೊಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದರೆ ಅದು ಶುಭ. ಅಕಸ್ಮಾತ್ ಕೊಡ್ತಾ ಇರೋದನ್ನ ನಾವು ನಮ್ಮ ಕೈಯಾರೆ ಈಸ್ಕೊತಾ ಇದ್ದೀವಿ ಅಂದರೆ ಅವ್ರು ಕೊಡ್ತಾ ಇದ್ದಾರೆ, ನಾವು ಹೋಗಿ ಈಸ್ಕೊತಿದ್ದೀವಿ ಅನ್ನೋದೇನಾದರೂ ಕನ್ಸ್ಕೊಂಡ್ರೆ ಅಶುಭ. ಅಂದರೆ ನಾವು ಈಸ್ಕೊಬಾರ್ದು. ಈಸ್ಕೊತೀರಾ ಅಂಥದ್ದು ಕನಸು, ಅವ್ರು ಕೊಡ್ತಾ ಇರೋದನ್ನ ನಾವು ಈಸ್ಕೊತಿದ್ದೀವಿ ಅಂತ ಅಂದರೆ ಅದು ಅಶುಭ ಆಗುತ್ತೆ. ಅಕಸ್ಮಾತ್ ಅವ್ರು ಕೊಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ಅಂದರೆ ಅಷ್ಟು ಮಾತ್ರ ಬಂತು ಅಂದರೆ ನಮ್ಮ ಜೀವನದಲ್ಲಿ ಏನೋ ಒಂದು ಶುಭಗಳಿಗೆ, ಮುಂದೆ ನಮ್ಮ ಜೀವನದಲ್ಲಿ ಇನ್ನೇನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ನೋಡಿ ಈ ರೀತಿ ಕನಸಿದೆ. ಅದಾದಮೇಲೆ ನೋಡಿ, ಸತ್ತ ತಂದೆಯನ್ನು ಕನಸಿನಲ್ಲಿ ಜೀವಂತವಾಗಿ ನೋಡುವುದು, ಅವರ ಸ್ಥಳದಲ್ಲಿ ಯಾರನ್ನಾದರೂ ತಂದೆ ಎಂದು ಪರಿಗಣಿಸಿ ನೀವು ಅವರ ಆದೇಶಗಳನ್ನು ಅನುಸರಿಸಬೇಕೆಂದು ಅವರು ಬಯಸುತ್ತಾರೆ ಎಂಬುದು ಸಂಕೇತವಾಗಿದೆ. ನೋಡಿ, ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆಯವರು ಏನಾದರೂ ಸತ್ತೋಗ್ಬಿಟ್ಟಿದ್ರೆ ಅಂಥವರು ಜೀವಂತವಾಗಿ ನೋಡೋದು, ಅಂದರೆ ನಿಮ್ಮ ಕನಸಲ್ಲಿ ಏನಾದರೂ ಅವರು ಜೀವಂತವಾಗಿ ಕಾಣಿಸ್ಕೊತಾ ಇದ್ದಾರೆ ಅಂತಂದರೆ ಅವರ ಸ್ಥಳದಲ್ಲಿ ಯಾರನ್ನಾದರೂ ತಂದೆ ಎಂದು ಪರಿಗಣಿಸಿ ನೀವು ಅವರ ಆದೇಶಗಳನ್ನು ಅನುಸರಿಸಬೇಕೆಂದು ಬಯಸುತ್ತಾರೆ. ಅಂದರೆ ನಿಮ್ಮ ತಂದೆ ನಿಮ್ಮ ಕನಸಲ್ಲಿ ಜೀವಂತವಾಗಿ ಕಾಣಿಸ್ಕೊತಾ ಇದ್ದಾರೆ ಅಂದರೆ ನಿಮ್ಮ ತಂದೆಯ ವಯಸ್ಸಿನಂಥವರಲ್ಲಿ ನೀವು ತಂದೆಯ ರೂಪನ ನೀವು ನೋಡಿ ಅವರಿಗೆ ಅವರು ಹೇಳೋ ಅಂಥದ್ದು ಯಾವುದಾದ್ರೂ ಒಂದು ಸಜೆಷನ್ ಕೊಡೋಕೆ ಬಂದಿರ್ತಾರೆ, ಅಥವಾ ನಿಮ್ಮ ತಂದೆ ಜೀವಂತವಾಗಿರೋಂಥ ವ್ಯಕ್ತಿ ಬಂದು ನಿಮಗೆ ಕಾಣಿಸ್ಕೊಂಡಾಗ ಆ ನಂತರ ನಿಮಗೆ ನಿಮ್ಮ ತಂದೆ ವಯಸ್ಸಿನಂಥವ್ರು ಯಾರಾದರೂ ಪರಿಚಯ ಆಗಿ ಅವರು ನಿಮಗೆ ಒಳ್ಳೆಯ ಮಾಹಿತಿನ ನಿಮಗೆ ಕೊಡ್ತಾ ಇದ್ದಾರೆ ಎಂದರೆ ಆ ಮಾಹಿತಿನ ನಾವು ಸ್ವೀಕರಿಸಬೇಕಾಗುತ್ತೆ. ಯಾಕಂದರೆ ನಿಮ್ಮ ತಂದೆಯ ರೂಪದಲ್ಲಿ ಬಂದು ಅವರು ನಿಮಗೆ ನಿಮ್ಮ ಜೀವನಕ್ಕೆ ಏನು ಬೇಕೋ, ಅಥವಾ ನಿಮ್ಮ ಜೀವನದಲ್ಲಿ ನೀವೇನಾದರೂ ಸೋಲನ್ನು ಅನುಭವಿಸ್ತಾ ಇದ್ದರೆ, ಅಥವಾ ನಿಮ್ಮ ಜೀವನದಲ್ಲಿ ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳನ್ನ ನೀವು ಮಾಡಬೇಕು ಅಂದಾಗ ಅವರು ನಿಮಗೆ ಯಾರದ ಒಂದು ರೂಪದಲ್ಲಿ ಬಂದು ನಿಮಗೆ ಒಳ್ಳೆಯ ಮಾಹಿತಿ ಕೊಡೋದಕ್ಕೋಸ್ಕರ ಅವರು ಬಂದಿರ್ತಾರೆ. ಅಂಥ ಮಾಹಿತಿಗಳು ನಿಮಗೆ ಸರಿ ಅನಿಸಿದ್ರೆ ಮಾತ್ರ ನೀವು ತಗೊಳ್ಳಿ ಅನ್ನೋ ಕನಸಿನ ಅರ್ಥ ಆಗಿರುತ್ತೆ. ಅಂದರೆ ನೀವು ಅವರನ್ನು ತಂದೆಯ ರೂಪದಲ್ಲಿ ನೋಡಿ ನೀವು ಅದನ್ನು ಅನುಸರಿಸಬಹುದು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಅವರ ಆದೇಶಗಳನ್ನು ಅನುಸರಿಸಬೇಕೆಂಬುದು ಬಯಸುತ್ತಾ ಇರ್ತಾರೆ ನಿಮ್ಮ ತಂದೆ ಜೀವಂತವಾಗಿ ನಿಮ್ಮ ಕನಸಲ್ಲಿ ಕಾಣಿಸ್ಕೊಂಡಿದ್ದೇ ಆದರೆ. ಅದಾದಮೇಲೆ ನೋಡಿ, ನಿಮ್ಮ ಕನಸಿನಲ್ಲಿ ತಾಯಿ ಅಥವಾ ತಂದೆ ನಗುವುದನ್ನು ನೋಡುವುದು ಎಂದರೆ ನೀವು ಅವರ ಕಡೆಗೆ ಆರಾಮವಾಗಿ ಮತ್ತು ಸಂತೋಷವಾಗಿರಬೇಕೆಂದು ಅವರು ಬಯಸುತ್ತಾರೆ. ಅವರ ಬಗ್ಗೆ ದುಃಖಿಸಬೇಡಿ. ನೋಡಿ ಸ್ನೇಹಿತರೆ, ನಿಮ್ಮ ತಂದೆ ತಾಯಿಗಳೇನಾದರೂ ಹೋಗಿರೋ ಅಂಥವ್ರಾಗಿದ್ದು ನಿಮಗೆ ಕನಸಲ್ಲಿ ಪದೇ ಪದೇ ಬಂದು ನಿಮ್ಮನ್ನು ನೋಡಿ ನಗ್ತಾ ಇದ್ದಾರೆ ಅಂತಂದರೆ ಅವರು ಖಂಡಿತವಾಗ್ಲೂ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ, ಮತ್ತು ನೀವು ಮಾಡ್ತಿರೋಂಥ ಕೆಲಸ ಕಾರ್ಯಗಳೆಲ್ಲ ಅವ್ರಿಗೆ ಖುಷಿ ತಂದಿದೆ, ಮತ್ತು ನೀವು ಮಾಡುವಂಥ ಶ್ರಾದ್ದ ಕಾರ್ಯಗಳೆಲ್ಲ ಅವ್ರಿಗೆ ಖುಷಿ ಕೊಟ್ಟು ಅವರು ಮೋಕ್ಷ ಪಡ್ಕೊಂಡು ಅವರು ದೇವಲೋಕದಲ್ಲಿ ತುಂಬ ಸುಖವಾಗಿದ್ದೀವಿ ಕಂದ, ನಮ್ಮ ಮನೆಯಲ್ಲಿ ನನ್ನ ಆತ್ಮಕ್ಕೆ ತೃಪ್ತಿ ಕೊಟ್ಟಿದೆ, ಮತ್ತು ನೀನು ನನ್ನ ಮಗಳಾಗೋ ಹುಟ್ಟಿದ್ದಕ್ಕೆ ನನ್ನ ಜೀವನ ನನಗೆ ಸಾರ್ಥಕ ಅನಿಸಿದೆ, ನಾನು ನಿನಗೆ ಜನ್ಮ ಕೊಟ್ಟಿದ್ದಕ್ಕೂ ನಾವು ತಂದೆ ತಾಯಿಗಳಾಗಿ
ನಿನ್ನ ಮಗನಾಗಿ ಪಡೆದಿದ್ದಕ್ಕೋ ಮಗಳಾಗಿ ಪಡೆದಿದ್ದಕ್ಕೋ ನಮಗೆ ತೃಪ್ತಿ ಸಿಕ್ಕಿದೆ. ನಿನ್ನ ಕುಲ ಅಥವಾ ನಮ್ಮ ವಂಶ ಉದ್ಧಾರ ಆಗಲಿ, ಚೆನ್ನಾಗಿರಲಿ, ನೀನು ಅಂದುಕೊಂಡಂಥ ಆಸೆಗಳೆಲ್ಲ ಪೂರೈಸಲಿ, ನೀನು ಸುಖವಾಗಿ ಸಂತೋಷವಾಗಿರಿ ಅಂತ ನಿಮ್ಮ ತಂದೆ ತಾಯಿಗಳು ಪದೇ ಪದೇ ನಗ್ತಿರೋಂಥ ಕನಸು ಬಂತು ಅಂದರೆ ನಿಮಗೆ ಚೆನ್ನಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿರಲಿ ಅಂತ ಅವರು ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋದನ್ನ ನೀನು ನನ್ನ ಬಗ್ಗೆ ದುಃಖ ಪಡಬೇಡ, ನಾವೆಲ್ಲ ಚೆನ್ನಾಗಿದ್ದೀವಿ ಅನ್ನೋನ್ನ ಆ ಕನಸಿನ ಅರ್ಥ ನಿಮಗೆ ಸೂಚಿಸುತ್ತೆ. ನೋಡಿ ಸ್ನೇಹಿತರೆ, ಇಷ್ಟು ಅರ್ಥಗಳಿರುತ್ತೆ. ಇಷ್ಟೆಲ್ಲ ಕನಸುಗಳನ್ನ ನಾವು ಅರ್ಥ ಮಾಡ್ಕೊಬೇಕು. ಒಂದೊಂದು ಕನಸಿನಲ್ಲೂ ಒಂದೊಂದು ಅರ್ಥನ ಅವರು ಹೇಳ್ತಾ ಇರ್ತಾರೆ. ಮೊದಲಿಗೆ ನಾವು ಕನಸುಗಳನ್ನ ಯಾವ ರೀತಿ ನಮಗೆ ಕನಸು ಬರ್ತಿದೆ, ನಮ್ಮ ಹಿರಿಯರು ನಮಗೆ ಯಾವ್ಯಾವ ರೀತಿಯಲ್ಲಿ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ನೀವು ಅರ್ಥ ಮಾಡಿಕೊಂಡು ಇನ್ನು 3 ದಿನ ಇದೆ. ಇವತ್ತು ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಇನ್ನು 3 ದಿನಗಳಿದೆ. ಖಂಡಿತವಾಗ್ಲೂ ಯಾರು ಪಿತೃಕಾರ್ಯಗಳನ್ನ ಮಾಡಿಲ್ಲ ಅಂಥವರು ಪಿತೃಕಾರ್ಯಗಳನ್ನ ಮಾಡಿ ನೋಡಿ. ಶ್ರಾದ್ದ ಪದ್ಧತಿ ಅನ್ನೋದು ಕೆಲವೊಬ್ಬರ ಮನೆಯಲ್ಲಿ ಆಚರಣೆಯಲ್ಲಿ ಇರೋದಿಲ್ಲ. ಆದರೆ ನಾನು ಹೇಳೋದು, ಅಕಸ್ಮಾತ್ ನಿಮಗೆ ಶ್ರಾದ್ದ ಕಾರ್ಯಗಳನ್ನ ನಿಮ್ಮ ವಂಶಸ್ಥರು, ನಿಮ್ಮ ಪೂರ್ವಿಕರು ಯಾವ್ಯಾವ ದಿನ ಮಾಡ್ತಾ ಇದ್ದಾರೋ ಆಯಾ ದಿನನೇ ಮಾಡಿ, ಅದರ ಜೊತೆಗೆ ಒಂದಷ್ಟು ದಾನ ಧರ್ಮನ ಮಾಡಿ, ಒಂದಷ್ಟು ಪದ್ಧತಿಗಳಿರುತ್ತೆ. ಆ ಪದ್ಧತಿಗಳನ್ನ ಅನುಸರಿಸಿ, ಅಂದರೆ ಅರಳಿ ಮರಕ್ಕೆ ಹಾಲು ಮತ್ತು ನೀರಿನ ಅಭಿಷೇಕ ಮಾಡೋವಂಥದ್ದು ಇರ್ಬೋದು, ತುಳಸಿಯ ಗಿಡ ಮುಂದೆ ತುಪ್ಪದ ದೀಪ ಅಂಟಿಸೋದಿರ್ಬೋದು, ಅಥವಾ ಅರಳಿ ಮರದ ಕೆಳಗಡೆ ಹೋಗಿ ದೀಪ ಅಂಟಿಸೋದಿರ್ಬೋದು. ಅಕಸ್ಮಾತ್ ನಿಮಗೆ ಬ್ರಾಹ್ಮಣ ಭೋಜನ ಮಾಡಿಸೋಂಥ ವ್ಯವಸ್ಥೆ ಇದ್ದರೆ ಬ್ರಾಹ್ಮಣ ಭೋಜನ ಮಾಡಿಸ್ಬೋದು. ಅಕಸ್ಮಾತ್ ನಿಮಗೆ ಯಾರಾದರೂ ನಿಮ್ಮ ಪೂರ್ವಿಕರ ಹೆಸರಲ್ಲಿ ನಿಮಗೆ ಗೊತ್ತಿರೋ ಅಂಥದ್ದು ಊಟದ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂದರೆ ಅನಾಥಾಶ್ರಮಗಳಿಗೆ ಹೋಗಿ ಊಟದ ವ್ಯವಸ್ಥೆ ಮಾಡ್ಬೋದು. ವೃದ್ಧಾಶ್ರಮಗಳಿದ್ದರೆ ಅಲ್ಲಿ ನೀವು ಆಹಾರ ಧಾನ್ಯಗಳನ್ನ ದಾನವಾಗಿ ಕೊಡ್ಬೋದು. ಅಥವಾ ನಿಮಗೆ ನಿಮ್ಮ ಪೂರ್ವಿಕರ ಹೆಸರಲ್ಲಿ ನೀವು ಒಳ್ಳೆಯದನ್ನು ಬಯಸ್ತೀನಿ ಅಂತ ಅನ್ನೋರು ಹಸು ಸಾಕಾಣಿಕೆ ಮಾಡ್ತಾ ಇರ್ತಾರೆ, ಗೋಶಾಲೆಗಳಿರುತ್ತೆ. ಆ ಗೋಶಾಲೆಗಳಿಗೆ ಒಂದು ದಿನದ ವ್ಯವಸ್ಥೆಗೆ ಹುಲ್ಲಾಗಿರ್ಬೋದು, ಹಸು ತಿನ್ನೋ ಅಂತಹ ಆಹಾರಗಳನ್ನ ಕೊಂಡು ಕೊಡೋದಿರ್ಬೋದು, ಅಥವಾ ನಿಮಗೆ ಹಸು ಸಾಕಾಣಿಕೆ ಮಾಡ್ತಾ ಇರೋಂಥ ವ್ಯಕ್ತಿಗೆ ಬಟ್ಟೆನ ದಾನವಾಗಿ ಕೊಡ್ಬೋದು, ಅಥವಾ ಅವನಿಗೆ ಊಟನ ಕೊಡಿಸ್ಬೋದು. ಈ ರೀತಿ ನೀವು ದಾನ ಧರ್ಮಗಳನ್ನ ನೀವು ವ್ಯವಸ್ಥಿತವಾಗಿ ಮಾಡಿಕೊಟ್ಟಾಗ ನೀವು ಮಾಡ್ತಿರೋಂಥ ಆಚರಣೆಗಳ ಪದ್ಧತಿಗಳ ಜೊತೆಯಾಗಿ ನೀವು ಪಿತೃ ಕಾರ್ಯಗಳಿಗೆ ಮಾಡಿದಂಥ ದಾನ ಧರ್ಮ ನಿಮ್ಮ ಪೂರ್ವಿಕರನ್ನು ಕಾಪಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ, ಅಂದರೆ ಯಾವುದು ದಾನ ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ. ಇನ್ನೂ ಸಮಯ ಇದೆ ನೋಡಿ, ಇವತ್ತು ಶನಿವಾರ ಇದೆ, ಇನ್ನೂ ಸಂಜೆ ತನಕ ಸಮಯ ಇರುತ್ತೆ. ಇಂಥ ಸಮಯದಲ್ಲಿ ನೀವು ಅರಳಿ ಮರದ ಹತ್ರ ಹೋಗಿ ಒಂದು ತಾಮ್ರದ ಚೊಂಬಲ್ಲಿ ಒಂದಿಷ್ಟು ಶುದ್ಧವಾದ ನೀರನ್ನು ತಗೊಂಡು ಅದಕ್ಕೆ ಹಾಲನ್ನು ಬೆರೆಸಿ ಕಪ್ಪು ಎಳ್ಳನ್ನು ಹಾಕಿ ನಿಮ್ಮ ಪೂರ್ವಿಕರ ಹೆಸರನ್ನು ಹೇಳಿ ಖಂಡಿತವಾಗ್ಲೂ ಆ ಮರಕ್ಕೆ ಅಭಿಷೇಕ ಮಾಡಿ ಪ್ರದಕ್ಷಿಣೆ ಮಾಡಿ. ಯಾಕಂದರೆ ಆ ಅರಳಿ ಮರಗಳಲ್ಲಿ ಪ್ರತಿಯೊಂದು ಆತ್ಮಗಳು ಬಂದು ಕುಂತಿರುತ್ತೆ. ಯಾಕಂದರೆ ದೇವತೆಗಳು ನೆಲೆಸಿರುವಂಥ ಆ ಜಾಗಗಳಲ್ಲಿ ಆತ್ಮಗಳು ಬಂದು ಸಡನ್ನಾಗಿ ಮನೆಗೆ ಬರೋಕ್ಕಾಗೋದಿಲ್ಲ. ಅಂಥ ಆತ್ಮಗಳಿಗೆ ವಿಶೇಷವಾಗಿ ಪಿತೃಪಕ್ಷದಲ್ಲಿ ಮಾತ್ರ ಆದ್ಯತೆ ಇರುತ್ತೆ. ಅದು 15 ದಿನಗಳ ಕಾಲ ಮಾತ್ರ. ಅದಾದಮೇಲೆ ಪಿತೃದೇವತೆಗಳು ಅವರ ದೇವಲೋಕಕ್ಕೆ ಹೊರಟೋಗ್ತಾರೆ. ಅಂಥ ಸಮಯದಲ್ಲಿ ನಿಮ್ಮಲ್ಲಿ ಏನಾದರೂ ತಪ್ಪನ್ನು ಮಾಡಿದರೆ, ಅಥವಾ ನಿಮ್ಮಲ್ಲಿ ಪಶ್ಚಾತ್ತಾಪ ಅನ್ನೋದಿದ್ರೆ, ಅಥವಾ ನಿಮ್ಮಲ್ಲಿ ಯಾರಿಗಾದ್ರೂ ಮನಸ್ಸಿಗೆ ಅರ್ಟ್ ಮಾಡಿ ನನ್ನ ಜೀವನದಲ್ಲಿ ತುಂಬ ನೊಂದಿಸ್ಬಿಟ್ಟಿದ್ದೀನಿ, ಅಂಥ ವ್ಯಕ್ತಿಗಳು ಮರಣ ಹೊಂದಿದ್ದಾರೆ, ಅಥವಾ ನನ್ನ ಅಪ್ಪಂಗೆ ನಾನು ನೊಂದಿಸಿದ್ದೀನಿ, ತಾಯಿಗೆ ನೊಂದಿಸಿದ್ದೀನಿ, ಅಕ್ಕ ತಂಗಿದ್ದೀರಿಗೆ ನಾನು ನೊಂದಿಸಿದ್ದೀನಿ, ಅಣ್ಣ ತಮ್ಮಂದ್ರಿಗೆ ಮೋಸ ಮಾಡಿದ್ದೀನಿ, ಸ್ನೇಹಿತನಿಗೆ ಮೋಸ ಮಾಡಿದ್ದೀನಿ, ಏನು ನಿಮ್ಮಲ್ಲಿ ಪಶ್ಚಾತ್ತಾಪದ ನೋವುಗಳಿದ್ದರೆ, ಸಂಕಟಗಳಿದ್ದರೆ ಅದನ್ನು ನೀವು ಇವತ್ತಿನ ದಿನ ಈ 3 ದಿನಗಳಲ್ಲಿ ಹೋಗಿ ನೀವು ಪಶ್ಚಾತ್ತಾಪ ಪಡಬೇಕು ಅಂದರೆ ಅರಳಿ ಮರದ ಹತ್ರ ಹೋಗಿ ಪ್ರಾರ್ಥನೆನ ಮಾಡ್ಕೊಳ್ಳಿ. ನನಗೆ ಗೊತ್ತಿದ್ದು ತಪ್ಪು ಮಾಡಿದ್ದೀನೋ, ಗೊತ್ತಿಲ್ಲದೇ ತಪ್ಪನ್ನು ಮಾಡಿದ್ದೀನೋ, ಅಕಸ್ಮಾತ್ ಗೊತ್ತಿಲ್ಲದೆ ನಾನು ಮಾಡಿರೋಂಥ ತಪ್ಪಿಂದ ನಿಮಗೆ ಏನಾದರೂ ನೋವಾಗಿದ್ದರೆ, ಅಥವಾ ಆ ತಪ್ಪನ್ನು ಕ್ಷಮಿಸಲಾರದಂಥ ತಪ್ಪಿದ್ರೆ ದಯವಿಟ್ಟು ಮನ್ನಿಸಿ, ನಾನು ಮನಸ್ಪೂರ್ವಕವಾಗಿ ಕ್ಷಮೆನ ಕೇಳ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸಿ ಅಂತ ನೀವು ಹೋಗಿ ಅರಳಿ ಮರದ ಹತ್ರ ಪ್ರಾರ್ಥನೆ ಮಾಡಿ, ಪ್ರದಕ್ಷಿಣೆ ಮಾಡಿ, ನೀವು ದೀಪನ ಹಚ್ಸೋದಿರ್ಬೋದು, ಅಥವಾ ಪ್ರದಕ್ಷಿಣೆ ಮಾಡ್ಕೊಂಬಂದ್ರು ಸಾಕು, ನಿಮಗೆ ಮೋಕ್ಷ ಅನ್ನೋದು ಅಥವಾ ನಿಮ್ಮ ಜೀವನದಲ್ಲಿ ಸೋತೋಗಿರೋಂಥ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅಥವಾ ನಾವು ಪಶ್ಚಾತ್ತಾಪ ಪಟ್ಟಾಗ ಖಂಡಿತವಾಗ್ಲೂ ಮನುಷ್ಯ ಅಂದಮೇಲೆ ತಪ್ಪನ್ನು ಮಾಡ್ತಾನೆ. ಆ ತಪ್ಪನ್ನು ಮಾಡಿದಾಗ ಯಾರು ಆ ತಪ್ಪನ್ನು ಹೋಗಿ ಪಶ್ಚಾತ್ತಾಪ ಪಡ್ತಾರೋ, ಆ
ತಪ್ಪಿಗೆ ಕ್ಷಮೆಗೆ ಭಗವಂತ ಖಂಡಿತವಾಗ್ಲೂ ಕ್ಷಮೆ ನೀಡಿ ನಮಗೆ ಆಶೀರ್ವಾದ ಮಾಡ್ತಾರೆ. ಇಂಥ ಪಿತೃ ಕಾರ್ಯಗಳಲ್ಲಿ ಇಂಥದ್ದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಪಿತೃ ಕಾರ್ಯ ಅನ್ನೋದು ಭಗವಂತ ನಮಗೆ ಒಂದು ಮಾಡೋದಕ್ಕೆ ಒಂದು ವೇದಿಕೆನ ಕೊಟ್ಟಿರ್ತಾರೆ. ಅಂದರೆ ಆ ಸಮಯ ಅನ್ನೋದನ್ನು ಕೊಟ್ಟಿರ್ತಾರೆ. ಆ ಸಮಯನ ನಾವು ಉಪಯೋಗಿಸ್ಕೊಂಡು ನಮ್ಮ ಪಿತೃ ದೇವತೆಗಳಿಗೆ ನಮ್ಮ ಕೈಯಲ್ಲಾದಂಥ ಸೇವೆನ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕನಸುಗಳಲ್ಲಿ ನಿಮ್ಮ ಹಿರಿಯರು ನಿಮಗಾಗಿ ಕೊಡ್ತಾ ಇರೋವಂಥ ಸೂಚನೆಗಳಾಗಿರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ಅಕಸ್ಮಾತ್ ಈ ಮಾಹಿತಿಗಳು ಇದೇನು ನನ್ನ ಮಾಹಿತಿಗಳಲ್ಲ, ನಾನು ಓದಿರೋಂಥ ಗ್ರಂಥಗಳಲ್ಲಿ ಓದಿರೋಂಥ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇದು ಸರಿ ಅನಿಸಿದ್ರೆ ಇಲ್ಲಿ ಬಂದಿರೋಂಥ ವಿಚಾರಗಳು ನಿಮಗೆ ಪದೇ ಪದೇ ಆಗ್ತಿದೆ ಅಂದಾಗ ಎಚ್ಚೆತ್ಕೊಂಡು ಯಾವುದನ್ನು ಮಾಡಿದ್ರೆ ಏನರ್ಥ ಅಂತ ತಿಳ್ಕೊಂಡು ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.